ಮೈಸೂರು ರಾಜರು ಕೂಡ ದಾವಣಗೆರೆಗೆ ವಿಸಿಟ್ ಮಾಡ್ತಿದ್ರಂತೆ. ಸೊ ಅದ್ರ ಬಗ್ಗೆ ಏನಾದ್ರು? ಈಗ ನಮ್ಮ ದಾವಣಗೆರೆ ಅವಾಗ ಹಳೆ ಮೈಸೂರು ಆಡಳಿತಕ್ಕೆ ಒಳಪಟ್ಟ ಪ್ರದೇಶ ಇದು. ಹಾಗಾಗಿ ಅವರು ಬರಬೇಕು ಹಾಗಂತ ಸುಮ್ಮನೆ ಬರ್ತಾ ಇರಲಿಲ್ಲ. ಏನಾದ್ರೂ ವಿಶೇಷವಾದ ಭೇಟಿಗಳು ಕಾರ್ಯಕ್ರಮಗಳು ಇದ್ದಾಗ ಅವ್ರು ಬರ್ತಾ ಇದ್ರು. ಹಾಗೆ ಕಂಠೀರವ ನರಸರಾಜ ಒಡೆಯರು ಇಲ್ಲಿಗೆ ಬಂದಿದ್ದಾರೆ. ಅವ್ರ ಅಣ್ಣ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಲ್ಲಿಗೆ ಬಂದಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ದಾವಣಗೆರೆಗೆ ಬಂದಾಗ ಒಂದು ದೊಡ್ಡ ಸ್ಕೌಟ್ ಕ್ಯಾಂಪ್ ಆಗಿತ್ತು ಇಲ್ಲಿ. ಅವಾಗ ಅವ್ರಿಗೆ ಒಂದು ಉತ್ತಮವಾದ ಇಲ್ಲಿ ವ್ಯವಸ್ಥೆ ಮಾಡಿದಾಗ ದೊಡ್ಡ ದೊಡ್ಡ ಚಪ್ರಗಳನ್ನ ಹಾಕಿದ್ರು. ಆದ್ರೆ ಸ್ಕೌಟ್ ವಿದ್ಯಾರ್ಥಿಗಳು ತಮ್ಮ ದಂಡ ಅಂತಾರೆ, ಅದರಿಂದ ಮಾಡಿದ ಚಪ್ರ ಅವರಿಗೆ ತುಂಬಾ ಇಷ್ಟ ಆಗಿತ್ತು. ಅವರಿಗೆ ಅದು ಬಹಳ ವಿಶೇಷ ಅದನ್ನ. ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ದಾವಣಗೆರೆಗೆ ಬಂದಾಗನೇನೆ ನಮ್ಮ ತರಕಾರಿ ಮಾರ್ಕೆಟಿಗೆ KR ಮಾರ್ಕೆಟ್, ಕೃಷ್ಣರಾಜೇಂದ್ರ ಮಾರ್ಕೆಟ್ ಅಂತ ಇಟ್ರು. ಆಮೇಲೆ 1936ನೇ ಇಸ್ವಿನಲ್ಲಿ ಯುವರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ ತಮ್ಮ, ಅಂದ್ರೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರ ತಂದೆ, ಅವರು ನರಸರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್ 36ನೇ ಇಸ್ವಿನಲ್ಲಿ ನಮ್ಮ ಮಹಿಳೆಯರ ಮತ್ತು ಮಕ್ಕಳ ಆಸ್ಪತ್ರೆಯ ಉದ್ಘಾಟನೆಗೆ ಅವ್ರು ಬಂದ್ರು. ಅವಾಗ್ಲೂ ನಮ್ಮ ತಂದೆ ಫೋಟೋ ತೆಗೆದಿದ್ದು, ಆ ಫೋಟೋ ನಮ್ಮ ಹತ್ರ ಇದೆ. ಅವ್ರು ಬಂದಾಗ ಅಲ್ಲಿ ಆ ರಸ್ತೆಗೆ ನರಸರಾಜ ರಸ್ತೆ ಅಂತ ಹೆಸರನ್ನ ಇಟ್ರು. ಮತ್ತೆ ಯುವರಾಜರಾಗಿ ಅವ್ರು ಬಂದಿದ್ರಲ್ಲ, ಆ ಯುವರಾಜರಾಗಿ ಬಂದಿದ್ರಿಂದ ಯಾರು ನಮ್ಮ ಜಯಚಾಮರಾಜೇಂದ್ರ ಒಡೆಯರು ಅವರ ದೊಡ್ಡಪ್ಪನವರು ಮಹಾರಾಜರಾಗಿದ್ದಾಗ ಯುವರಾಜರಾಗಿ ಬಂದಿದ್ರು. ಆದ್ರಿಂದ ಅವ್ರು ಬಂದಿದ್ರು ನೆನಪಿಗಾಗಿ ನಮ್ಮ ದಾವಣಗೆರೆನಲ್ಲಿ ಪ್ರಿನ್ಸ್ ಜಯಚಾಮರಾಜೇಂದ್ರ ಬಡಾವಣೆ, PJ ಎಕ್ಸ್ಟೆನ್ಷನ್ ಅಂತ ಹೆಸರು. PJ ಎಕ್ಸ್ಟೆನ್ಷನ್ ಅಂದ್ರೆ ಪ್ರಿನ್ಸ್ ಜಯಚಾಮರಾಜೇಂದ್ರ ಬಡಾವಣೆ ಅಂತ ಹೇಳಿ. ಆಮೇಲೆ ಜಯಚಾಮರಾಜೇಂದ್ರ ಒಡೆಯರ್ ಬಂದಾಗ ಚಾಮರಾಜಪೇಟೆ ಮತ್ತು ಚಾಮರಾಜ ಸರ್ಕಲ್ ಅಂತ ಹೇಳಿ ಅವರು ತುಂಬಾ ಸಲ ಬಂದಿದ್ದಾರೆ. 56ನೇ ಇಸ್ವಿನಲ್ಲೂ ಅವ್ರು ಬಂದಿದ್ರು ನಮ್ಮ ಆಸ್ಪತ್ರೆಯ ಶಂಕುಸ್ಥಾಪನೆಗಾಗಿ. ಆವಾಗ ನಾವು ಎಲ್ಲ ಅದನ್ನ ಪ್ರತ್ಯಕ್ಷ ಕಂಡಿದ್ದೇವೆ. ಮತ್ತೆ ಬೇಗ ಇದು ಎಲ್ಲದಕ್ಕಿಂತ ಮುಂಚಿತವಾಗಿ ಮೈಸೂರಿನ ಈ ಸಂಸ್ಥಾನದ ಅರಸರೊಬ್ರು ಎಲ್ಲೋ ಪ್ರವಾಸ ಹೋಗುವಾಗ ದಾವಣಗೆರೆನಲ್ಲಿ ಅನಿವಾರ್ಯವಾಗಿ ಒಂದ್ ದಿವಸ ಉಳ್ಕೊಳ್ಬೇಕಾಗಿ ಬಂತಂತೆ. ಅವಾಗ ಅವರು ನಮ್ಮ ಹಳೆ ಊರಿನ ಕಾಯಿಪೇಟೆ ಮತ್ತು ದೊಡ್ಡಪೇಟೆ ಮಧ್ಯದಲ್ಲಿ ಒಂದು ಮಠ ಇತ್ತು. ಆ ಮಠದಲ್ಲಿ ಅವ್ರು ಅನಿವಾರ್ಯವಾಗಿ ಒಂದ್ ದಿವಸ ಉಳ್ಕೊಳ್ಬೇಕಾಗಿ ಬಂತಂತೆ. ಹಾಗೆ ಉಳ್ಕೊಂಡಿದ್ರಿಂದ ಅವ್ರ ಆ ಮಠಕ್ಕೆ ಸ್ವಲ್ಪ ಏನೋ ಇನಾಮೆಲ್ಲ ಕೊಟ್ರಂತೆ. ಇವತ್ತಿಗೂ ಆ ಮಠ ಇದೆ. ಅದಕ್ಕೆ ಮೈಸೂರು ಮಹಾರಾಜರು ಅಲ್ಲಿ ಒಂದ್ ದಿವಸ ತಂಗಿದ್ರಿಂದ ಮೈಸೂರು ಮಠ ಅಂತ ಕರೀತಾರೆ. ಅದಕ್ಕೆ ಈಗಲೂ ಆ ಮಠ ಇದೆ. ನೀವು ಯಾವಾಗ್ಲಾದ್ರೂ ಅದನ್ನ ತೋರಿಸ್ಬೋದು ನಮ್ಮ ವೀಕ್ಷಕರಿಗೆಲ್ಲ. ಅದಕ್ಕೆ ಮೈಸೂರು ಮಠ ಅಂತ ಹೆಸರು ಬಂತು. ಹೀಗೆ ಮಹಾರಾಜರು ಬೇರೆ ಬೇರೆ ಊರಿಗೆ ಬೇಕಾದಾಗೆ, ಆದ್ರೆ ದಾವಣಗೆರೆನಲ್ಲಿ ಪ್ರಸಿದ್ಧ ದಾನಿಗಳಿದ್ರಿಂದ ತುಂಬಾ ಕಾರ್ಯಕ್ರಮಗಳಾಯ್ತು, ಬಂದಿದ್ದಾರೆ. ಬಂದದ್ರ ಜೊತೆಗೆ ದಾನಿಗಳಿಗೆಲ್ಲ ಇಲ್ಲಿ ದೊಡ್ಡ ದೊಡ್ಡ ಬಿರುದುಗಳನ್ನು ಕೊಟ್ಟಿದ್ದಾರೆ. ಧರ್ಮ ಪ್ರವರ್ತ ಅಂತ ಹನುಮಂತಪ್ಪನವರಿಗೆ, ಧರ್ಮ ರತ್ನಾಕರ ಅಂತ ಹೇಳಿ ಮಧುರಾಯಪ್ಪನವರಿಗೆ, ಧರ್ಮ ಪ್ರಕಾಶ ಅಂತ ಹೇಳಿ ಚಿಗಟೇರಿ ವೀರಭದ್ರಪ್ಪನವರಿಗೆ, ಧರ್ಮ ಪ್ರಕಾಶ ಅಂತ ಹೇಳಿ ರಾಜನಹಳ್ಳಿ ರಾಮ್ ಶೆಟ್ರಿಗೆ, ಹೀಗೆ ಅನೇಕರಿಗೆ ಅವರವರ ದಾನ ಕಾರ್ಯಗಳನ್ನು ಮೆಚ್ಚಿ ಅವರು ಸಂಸ್ಥಾನದಿಂದ ಬಿರುದುಗಳನ್ನು ಕೊಟ್ಟಿದ್ದಾರೆ. ಹೀಗೆ ಅವಿನಾಭಾವ ಸಂಬಂಧ ಮೈಸೂರು ಮನೆತನದ ಜೊತೆಗೆ, ಒಡೆಯರ ಜೊತೆಗೆ, ಮಹಾರಾಜರ ಜೊತೆಗೆ ದಾವಣಗೆರೆ ಇದ್ದೇ ಇತ್ತು.